ಹಲೋ ಗೆಳತಿಯರೇ, ನೀವು ನೋಡ್ತಾ ಇದ್ದೀರಾ ಸಾರಿ ಸ್ಟೋರಿ. ಮತ್ತು ನಾನು ತಂದಿದ್ದೀನಿ ನಿಮಗೋಸ್ಕರ ಮತ್ತೊಂದು ಸೀರೆಯ ಕಥೆ. ಸೊ ಬನ್ನಿ ಹಾಗಾದರೆ ಒಂದು ಬ್ಯೂಟಿಫುಲ್ ಮತ್ತು ರಿಚ್ ಕಾಂಬಿನೇಷನಲ್ಲಿರುವಂತಹ ಟ್ರೈ ಕಲರ್ KSIC ಮೈಸೂರು ಸಿಲ್ಕ್ ಸೀರೆನ ನೋಡ್ಕೊಂಡು ಬರೋಣ. ಕಲರ್ ಕಾಂಬಿನೇಷನ್ ಹೇಗಿದೆ ಅಂದರೆ ಗ್ರೀನ್, ಆರೆಂಜ್, ಮಧ್ಯದಲ್ಲಿ ಪಿಂಕು, ಒಂಥರ ಮೆಜೆಂತಾ ಪಿಂಕು ಮತ್ತು ಆರೆಂಜ್ ಮತ್ತು ಗ್ರೀನ್, ಈ ಥರ ಕಾಂಬಿನೇಷನಲ್ಲಿರುವಂಥ ಒಂದು ಸ್ಯಾರಿ ಇದು. KSIC ಸೀರೆಗಳಲ್ಲಿ ಹೇಗೆ ಜರಿ ಜಾಸ್ತಿ ಯೂಸ್ ಆಗ್ತಾ ಹೋಗುತ್ತೋ, ಒಂದೇ ಎಳೆ ಜಾಸ್ತಿ ಬಂದ್ರೂ ಅದಕ್ಕೊಂದು 2,000-3,000 ಸಾವಿರ ಜಾಸ್ತಿ ಚಾರ್ಜ್ ಆಗುತ್ತೆ. ಹಾಗಾಗಿ ಜರಿ ಹೇಗೆ ಜಾಸ್ತಿ ಆಗುತ್ತೆ ಹಾಗೆ KSIC ಮೈಸೂರು ಸಿಲ್ಕ್ ಸೀರೆಗಳ ಕಾಸ್ಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಸೀರೆನ ನಾನು 2022ನಲ್ಲಿ ತಗೊಂಡಿದ್ದು. ಸೊ ಆವಾಗ ನನಗೆ ಎಷ್ಟಾಯಿತು, ಡಿಸ್ಕೌಂಟ್ ಎಷ್ಟು ಸಿಕ್ತು, ಕೊನೆಗೆ ನಾನು ಏನು ರೇಟಲ್ಲಿ ಸೀರೆ ತೊಗೊಂಡೆ ಅಂತ ಹೇಳಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಸೊ ನಾನು ಹೇಳ್ದಂಗೆ ನೋಡಿ, ಕಲರ್ ಅರೇಂಜ್ಮೆಂಟು ಎಷ್ಟೊಂದು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂದರೆ 2022ನಲ್ಲಿ ಜಸ್ಟ್ ಸ್ಟಾರ್ಟ್ ಆಗಿತ್ತು ಈ ಥರ ಸೀರೆಗಳು ಬರೋಕ್ಕೆ. 2021 ಎಂಡಿಂದ ಸ್ಟಾರ್ಟ್ ಆಗಿದೆ ಅನ್ಬಹುದು. 2022ನಲ್ಲಿ ಜಸ್ಟ್ ಸ್ಟಾರ್ಟ್ ಆಗಿತ್ತು. ತುಂಬಾ ಟ್ರೆಂಡಿಂಗಲ್ಲಿತ್ತು ಈ ಥರ ಸೀರೆಗಳು. ಜಾಸ್ತಿ ಕಲರ್ ಕಾಂಬಿನೇಷನ್ಸ್ ಇರಲಿಲ್ಲ. ಬಟ್ ಇವಾಗ ತುಂಬಾ ವೆರೈಟಿ ಕಲರ್ ಕಾಂಬಿನೇಷನ್ಸು 2024ನಲ್ಲೆಲ್ಲ ಅವರು ರಿಲೀಸ್ ಮಾಡಿದ್ದಾರೆ. ಇನ್ನೊಂದು ಈ ಸೀರೆ ವಿಶೇಷತೆ ಏನು ಅಂದರೆ, ಸೆರಗು ಇದ್ರದ್ದು ತುಂಬ ರಿಚ್ ಆಗಿದೆ. ತುಂಬ ಗ್ರ್ಯಾಂಡ್ ಪಲ್ಲು ಕೊಟ್ಟಿದ್ದಾರೆ ಇದಕ್ಕೆ. ನಾರ್ಮಲ್ ಕಡ್ಡಿಗಿನ ತುಂಬಾ ಗ್ರ್ಯಾಂಡ್ ಆಗಿದೆ. ಆ ಕಡ್ಡಿಗಳ ಮಧ್ಯೆ ಗ್ಯಾಪ್ ಏನಿದೆ ಇದರಲ್ಲಿ ತುಂಬ ಕಮ್ಮಿ ಇದೆ. ಆ ಗ್ಯಾಪೇ ಕಾಣಿಸಲ್ಲ, ಝರಿಗಳೇ ಜಾಸ್ತಿ ಕಾಣಿಸುತ್ತೆ. ಆಮೇಲೆ ಇನ್ನೊಂದು ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ, ಆ ಸ್ಯಾರಿಯಲ್ಲಿ ಏನು ಜರಿಗಳು ಇತ್ತು ಆಲ್ ಓವರ್ ಸ್ಯಾರಿ, ಆ ಜರಿಗಳು ರನ್ನಿಂಗಲ್ಲಿ ಸೆರಗಲ್ಲೂ ಕೂಡ ಹೀಗೆ ಅಡ್ಡವಾಗಿ ಬಂದಿರೋದು, ಅದು ಇನ್ನೂ ರಿಚ್ಚು ಕಾಣಿಸೋ ಥರ ಮಾಡುತ್ತೆ ಸ್ಯಾರಿನ, ಸೆರಗನ್ನು. 2022 ಜಾನ್ವರಿಲಿ ಈ ಸ್ಯಾರಿ ಕಾಸ್ಟ್ ಇದ್ದಿದ್ದು 36.6K. ನನಗೆ 20% ಡಿಸ್ಕೌಂಟಲ್ಲಿ ಇದು 30.7Kಗೆ ಸಿಕ್ಕಿದೆ. ಮತ್ತು ಇದು ಈ ಸೀರೆಯ ಕೋಡು ತೋರಿಸದೆ ಹೋದರೆ ಸೀರೆ ತೋರಿಸಿ ಏನೂ ಪ್ರಯೋಜನವೇ ಇಲ್ಲ. ಸೊ ಕೋಡು ವೆರಿ ಇಂಪಾರ್ಟೆಂಟ್. ಅದು ಲೈಕ್ ಅಥೆಂಟಿಸಿಟಿನ ಡಿಸ್ಪ್ಲೇ ಮಾಡುತ್ತೆ. ಸೊ ಈ ಸ್ಯಾರಿಗೆ ನಾನು ಯಾವ ಥರ ಬ್ಲೌಸ್ ಮ್ಯಾಚ್ ಮಾಡಿದ್ದೀನಿ ಅಂದರೆ, ಗ್ರೀನ್ ಕಲರ್, ಆ ಸ್ಯಾರಿದು ಗ್ರೀನಲ್ಲಿ ಏನಿದೆ ಎಕ್ಸಾಕ್ಟ್ಲಿ ಆ ಗ್ರೀನ್ಗೆ ಎಕ್ಸಾಕ್ಟ್ಲಿ ಮ್ಯಾಚಿಂಗ್ ಯಾವತ್ತೂ ಸಿಗಲ್ಲ. ಸ್ವಲ್ಪ ನಿಯರೆಸ್ಟ್ ಉಟ್ಕೊಂಡಾಗ ಅಷ್ಟೇನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಸೊ ಲೈಕ್ ಪಿಂಕ್ ಕಲರ್ ಏನು ಸ್ಯಾರಿ ಮಧ್ಯದ ಕಲರ್ ಇದೆ, ಆ ಕಲರ್ದು ವರ್ಕು ಮತ್ತು ಗ್ರೀನು ಗೋಲ್ಡು ಎಲ್ಲ ಕಾಂಬಿನೇಷನಲ್ಲಿ ವರ್ಕ್ ಮಾಡಿಸಿ ನಾನು ಇದಕ್ಕೆ ಮ್ಯಾಚ್ ಮಾಡಿ ಹಾಕೋತೀನಿ. KSIC ಸೀರೆ ಅಡ್ವಾಂಟೇಜೇ ಅದು. ಒಂದು ಬ್ಲೌಸನ್ನು 2-3 ಸೀರೆಗಳಿಗೆ ನಾವು ಮ್ಯಾಚ್ ಮಾಡ್ಬೋದು. ಆ್ಯಕ್ಚುಲಿ ನನಗೆ ಈ ಬ್ಲೌಸು ಈ ಕ್ರೇಪ್ ಸಿಲ್ಕ್ ಸ್ಯಾರಿದು, ಈ ಕ್ರೇಪ್ ಸಿಲ್ಕ್ ಸ್ಯಾರಿನ ನಾನು ಆಲ್ರೆಡಿ ತೋರಿಸಿದ್ದೀನಿ. ಸೊ ಈ ಸೀರೆಯ ಈ ಬ್ಲೌಸನ್ನು ನಾನೊಂದು 2-3 KSIC ಸೀರೆಗಳಿಗೆ ಮ್ಯಾಚ್ ಮಾಡಿ ನಾನು ಹಾಕ್ಕೋತೀನಿ, ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ. ಸೊ ಒಂದು ಅಡ್ವಾಂಟೇಜ್ ಏನಾಯಿತು ಅಂದರೆ, ಈ ಕ್ರೇಪ್ ಸಿಲ್ಕ್ ಕಲರ್ದು ಏನು ಸ್ಯಾರಿ ಇದೆ ಆ ಸೇಮ್ ಕಲರು ಸ್ಯಾರಿ ಈ ಸ್ಯಾರಿಯ KSIC ಸ್ಯಾರಿಯ ಮಧ್ಯದಲ್ಲಿ ಬಂದಿದೆ. ಹಾಗಾಗಿ ಉಟ್ಕೊಂಡಾಗ ಈ ಸೀರೆ ಯಾವ ಥರ ಕಾಣಿಸುತ್ತೆ ಅಂತ ಒಂದು ರೆಫರೆನ್ಸ್ ಪಿಕ್ಚರ್ ನಾನು ಪೋಸ್ಟ್ ಮಾಡಿದ್ದೀನಿ, ನೋಡ್ಬೋದು ನೀವು. ಮತ್ತು ಈ ಸೀರೆಗಳನ್ನ ನಾನು ಈ ಥರ ಕಾಟನ್ ಬ್ಯಾಗ್ಗಳಲ್ಲಿ ಸ್ಟೋರ್ ಮಾಡ್ತೀನಿ. ಈ ಥರ ಬ್ಯಾಗ್ಗಳನ್ನ ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿರೋದು. ಮತ್ತು ಒಂದು ಬ್ಯಾಗ್ನಲ್ಲಿ 2-3 ಸೀರೆಗಳು ಕಂಪಲ್ಸರಿ ಹಿಡಿಸುತ್ತೆ. ಬ್ಯಾಗ್ ಇನ್ನೊಂದು ಚೂರು ದೊಡ್ಡದಾಗಿದ್ದರೆ 4 ಸೀರೆನೂ ಹಿಡಿಸ್ಬೋದು, ಡಿಪೆಂಡಿಂಗ್ ಅಪಾನ್ ನೀವು ಸೀರೆನ ಯಾವ ಥರ ಮಾಡಿಸ್ತೀರಾ ಮತ್ತು ಈ ಬ್ಯಾಗ್ದು ಏನು ಡೈಮೆನ್ಷನ್ಸ್ ಇದೆ ಅಂತ. ಸೊ ಈ ಥರ ಬ್ಯಾಗ್ ನಿಮಗೆ ತೊಗೊಳಕ್ಕೆ ಇಷ್ಟ ಇಲ್ಲ ಅಂದರೆ ಮನೇಲಿ ಕಾಟನ್ ಸ್ಟೋರ್ ಮಾಡಿ ನಾವು ಸ್ಟೋರ್ ಮಾಡ್ಕೋಬಹುದು. ಸೊ ಈ ಸೀರೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.